ಉಡುಪಿ ಶಿರೂರು ಮಠದ ನೂತನ ಪರ್ಯಾಯಾರಂಭದೊಂದಿಗೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆಯನ್ನ ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಮಠದ ಪಾವಿತ್ರ್ಯ, ಸಂಪ್ರದಾಯ ಹಾಗೂ ಧಾರ್ಮಿಕ ಶಿಸ್ತು ಕಾಪಾಡುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ನಿನ್ನೆಯಿಂದಲೇ ಎಲ್ಲಾ ಭಕ್ತರಿಗೆ ಇದು ಅನ್ವಯವಾಗ್ತಿದೆ. ಮಠದ ಆಡಳಿತದ ಪ್ರಕಾರ ಇನ್ಮುಂದೆ ಪುರುಷ ಭಕ್ತರು ಅಂಗಿ ಅಥವಾ ಬನಿಯನ್ ಧರಿಸಿ ದೇವಾಲಯದ ಒಳಗೆ ಪ್ರವೇಶಿಸುವಂತಿಲ್ಲ. ಬರ್ಮುಡಾ, ಟೈಟ್ ಪ್ಯಾಂಟ್, ಅತಿಯಾಗಿ ಫ್ಯಾಷನ್ ಉಡುಪುಗಳು ಸೇರಿದಂತೆ ದೇವಾಲಯದ ದರ್ಶನಕ್ಕೆ ಅಸಮಂಜಸವಾದ ವಸ್ತ್ರಗಳಿಗೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಪುರುಷರು ಅಂಗಿ ಬನಿಯನ್ ತೆಗೆದಿಟ್ಟು ಸಂಪ್ರದಾಯಕ್ಕೆ ತಕ್ಕಂತೆ ಮಠ ಪ್ರವೇಶಿಸಬೇಕೆಂದು ಸೂಚಿಸಲಾಗಿದೆ. ಮಹಿಳಾ ಭಕ್ತರಿಗೂ ವಸ್ತ್ರ ಸಂಹಿತೆ ಅನ್ವಯವಾಗಿದ್ದು, ಬರ್ಮುಡಾ, ಚಿಕ್ಕ ಅಥವಾ ಅನೌಪಚಾರಿಕ ಉಡುಪುಗಳನ್ನು ತೊರೆದು ದೇವಾಲಯದ ಪಾವಿತ್ರ್ಯತೆಗೆ ಹೊಂದುವ ಶಿಷ್ಟ ಉಡುಗೆ ಧರಿಸಿ ದರ್ಶನ ಪಡೆಯುವಂತೆ ಮಠದ ಆಡಳಿತ ಮನವಿ ಮಾಡಿದೆ. ಈ ಹಿಂದೆ ಮಹಾಪೂಜೆಯ ಸಮಯದಲ್ಲಿ ಮಾತ್ರ ವಸ್ತ್ರ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಿತ್ತು. ಮಹಾಪೂಜೆಯ ನಂತರ ಅಂಗಿ ಬನಿಯನ್ ಧರಿಸಲು ಅವಕಾಶ ನೀಡಲಾಗ್ತಿತ್ತು. ಆದರೆ ಈಗ ಶಿರೂರು ಪರ್ಯಾಯಾರಂಭದ ನಂತರ ದಿನಪೂರ್ತಿ ಹಾಗೂ ರಾತ್ರಿ ವೇಳೆಯವರೆಗೆ ವಿವಿಧ ಬಗೆಯ ಪೂಜೆ, ಸೇವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಸ್ತ್ರ ಸಂಹಿತೆಯನ್ನ ದಿನವಿಡೀ ಕಡ್ಡಾಯವಾಗಿ ಪಾಲಿಸುವಂತೆ ತೀರ್ಮಾನಿಸಲಾಗಿದೆ. ಮಠದ ಆಡಳಿತವು ಶ್ರೀಕೃಷ್ಣ ಮಠವು ಕೇವಲ ಪ್ರವಾಸಿ ಸ್ಥಳವಲ್ಲ, ಅದು ಶತಮಾನಗಳ ಸಂಪ್ರದಾಯ ಮತ್ತು ಆಚರಣೆಯನ್ನು ಹೊಂದಿರುವ ಪವಿತ್ರ ಧಾರ್ಮಿಕ ಕೇಂದ್ರ. ಇಲ್ಲಿ ಬರುವ ಭಕ್ತರು ದೇವಾಲಯದ ಶಿಸ್ತು ಮತ್ತು ಗೌರವವನ್ನ ಮನಗಂಡು ಉಡುಗೆ ತೊಡಬೇಕು ಎಂದು ಸ್ಪಷ್ಟಪಡಿಸಿದೆ. ಈ ಕ್ರಮವು ಹೊಸದಾಗಿ ಜಾರಿಯಲ್ಲಿದ್ದರೂ ಕೊಲ್ಲೂರು, ಧರ್ಮಸ್ಥಳ ಸೇರಿದಂತೆ ರಾಜ್ಯದ ಅನೇಕ ಪ್ರಮುಖ ದೇವಾಲಯಗಳಲ್ಲಿ ಇದೇ ರೀತಿಯ ವಸ್ತ್ರ ಸಂಹಿತೆ ಈಗಾಗಲೇ ಅನುಷ್ಠಾನದಲ್ಲಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೂ ಅದೇ ಮಾದರಿಯನ್ನು ಅನುಸರಿಸಿ ಧಾರ್ಮಿಕ ವಾತಾವರಣವನ್ನ ಇನ್ನಷ್ಟು ಶುದ್ಧ ಮತ್ತು ಸಂಪ್ರದಾಯಬದ್ಧವಾಗಿ ಉಳಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ ಅಂಗಿಯನ್ನು ತೆಗೆದು ಶಾಲನ್ನೆಲ್ಲ ಹಾಕಿಕೊಂಡು ತಾವು ಕೃಷ್ಣ ದರ್ಶನಕ್ಕೆ ಬರಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲದಿಂದ ಬೆಳಗಿನವರೆಗಿದ್ದು ಎಲ್ಲವೂ ಕೃಷ್ಣ ಪೂಜೆಯೇ ಆದದ್ದರಿಂದ ಮಧ್ಯಾಹ್ನವರೆಗೆ ಅಂತ ಏನೊಂದು ನಿಯಮಗಳಿತ್ತು, ಅದನ್ನು ರಾತ್ರಿವರೆಗೂ ಕೂಡ ವಿಸ್ತಾರ ಮಾಡಿದ್ದಾರೆ. ಸಾಯಂಕಾಲವೂ ಕೂಡ ತೊಟ್ಟಿಲು ಪೂಜೆ, ರಾತ್ರಿ ಪೂಜೆ ಇದೆಲ್ಲ ಇರ್ತದೆ. ಒಳಗೂ ಕೂಡ ವೇದಘೋಷ ಇತ್ಯಾದಿಗಳೆಲ್ಲ ಆಗ್ತಾ ಇರ್ತದೆ. ಎಲ್ಲವೂ ಕೃಷ್ಣನ ಪೂಜೆ ಎನ್ನುವಂತಹ ಕಲ್ಪನೆ ಜನರಿಗೆ ಬರಬೇಕು. ಹಾಗಾಗಿ ಕೃಷ್ಣ ಭಕ್ತರಾಗಿ ತಾವು ಕೃಷ್ಣ ಪ್ರಜ್ಞೆಯಿಂದ ದರ್ಶನಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ಸರೋವರದ ಮೂಲಕ ಏನೊಂದು ಪೂರ್ವ ದ್ವಾರ ಇದೆ, ಮಹಾದ್ವಾರ, ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಯುತಕಗಳನ್ನು, ಅಂಗಿಗಳನ್ನು ತೆಗೆದು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಒಟ್ಟಾರೆಯಾಗಿ ಶಿರೂರು ಮಠದ ಪರ್ಯಾಯದ ಬಳಿಕ ಇದು ಮೊದಲ ಹೊಸ ಬದಲಾವಣೆಯಾಗಿದೆ. ಈ ಬದಲಾವಣೆಗೆ ಭಕ್ತರು ಮಠದ ಸೂಚನೆಗಳಿಗೆ ಸಹಕರಿಸಿ ಶಾಂತಿಯುತವಾಗಿ ಮತ್ತು ಭಕ್ತಿಭಾವದಿಂದ ದೇವರ ದರ್ಶನ ಪಡೆಯುವಂತೆ ಮಠದ ಆಡಳಿತ ಮನವಿ ಮಾಡಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.